ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಮ್ಯಾಂಗೋ ಡೆಸರ್ಟ್ ಸ್ವೀಟನ್ನು ಹೇಗೆ ಮಾಡುವುದು ಎಂಬುದು ತೋರಿಸ್ತೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ನಾವು ಈ ರೀತಿಯ ಡೆಸರ್ಟನ್ನು ಮನೆಯಲ್ಲಿ ಮಾಡಿ ಟೇಸ್ಟಿಯಾಗಿ ಸುಲಭವಾಗಿ ಮಾಡಬಹುದು. ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಚೆನ್ನಾಗಿ ತಿನ್ನಲಿಕ್ಕೂ ಬಹಳ ಟೇಸ್ಟಿಯಾಗಿರುತ್ತದೆ. ಬನ್ನಿ ಇದನ್ನು ಹೇಗೆ ಮಾಡುವುದು ಅನ್ನೋದು ನೋಡೋಣ. ಒಂದು ಅರ್ಧ ಲೀಟ್ರಿಗಿಂತ ಕಡಿಮೆ ಹಾಲು ತೊಗೊಂಡಿದ್ದೀನಿ. ಒಂದು 3 ಸ್ಪೂನು ಮಿಲ್ಕ್ ಪೌಡ್ರು, ಒಂದು 3 ಸ್ಪೂನ್ ಸಕ್ಕರೆ, ಒಂದು 3 ಸ್ಪೂನು ವನಿಲಾ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ ನಾನು ಬೇಕಾದರೆ ನೀವು ಗೋಡಂಬಿ ಮತ್ತು ಪಿಸ್ತಾ ಟೂಟಿ ಫ್ರೂಟಿ ತೊಗೊಳ್ಬೇಕು. ಒಂದು ಮಾವಿನ ಹಣ್ಣು ಆದರೆ ಸಾಕಾಗುತ್ತೆ. ನಾನು ಆ ಹಾಲನ್ನು ಬಿಸಿ ಆಗಲಿಕ್ಕೆ ಇಡ್ತೀನಿ. ಇದರಲ್ಲಿ ಒಂದು ಸಕ್ಕರೆ ಹಾಕಿ ಬಿಸಿ ಆಗುವವರೆಗೂ ನಾನು ಮಾವಿನ ಹಣ್ಣನ್ನು ಸುಲ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು. ಈ ಥರ ತೆಳ್ಳಗೆ ಎಲ್ಲ ಸಿಪ್ಪೆಯನ್ನು ತೆಗೆದುಕೊಳ್ತೀನಿ ನಾನು. ಈ ರೀತಿಯಾಗಿ ಎಲ್ಲ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡ್ಕೊಂಡು ನಾನು ಜಾರಲ್ಲಿ ರುಬ್ಕೊಳ್ಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸಣ್ಣಗೆ ಎಲ್ಲ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ನೀವು ರುಬ್ಕೊಂಡ್ರೂ ನಡೆಯುತ್ತೆ. ನಾನು ನೀರೇನು ಹಾಕ್ತಾ ಇಲ್ಲ, ಸ್ವಲ್ಪ ಟೈಟಾಗಿ ತೊಗೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಮಾಡಿಕೊಂಡ್ರು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಲಿಕ್ವಿಡ್ ಟೈಪ್ ಆಗುತ್ತೆ. ಹಾಲು ಚೆನ್ನಾಗಿ ಕುದೀತಾ ಇದೆ. ನಾನು ಈ ಮಿಲ್ಕ್ ಪೌಡ್ರ್ ಮತ್ತು ಕಸ್ಟರ್ಡ್ ಪೌಡ್ರು ಹಾಲು ಹಾಕ್ಕೊಂಡು ತಣ್ಣಗಿದೆ ಹಾಲು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸಿನಲ್ಲಿ ನಾವು ಡೈರೆಕ್ಟ್ ಹಾಕಿದ್ರೆ ಗಂಟಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಹಾಲಲ್ಲಿ ಹಾಕ್ಕೊಳ್ತೀನಿ. ಗಂಟು ಸ್ವಲ್ಪ ಆಗಿದೆಯಲ್ಲ, ಈ ಸ್ಪೂನಿಂದ ಸ್ವಲ್ಪ ನಾವು ಚೆನ್ನಾಗಿ ಕೆಳಗೆ ಮೇಲೆ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಆ ಗಂಟು ಕರಗುತ್ತೆ. ಈ ಥರ ಎಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಚೆನ್ನಾಗಿ ಕುದೀತಾ ಇದೆ. ನಾನು ಸಕ್ಕರೆ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಮಾವಿನ ಹಣ್ಣು ತುಂಬ ಸಿಹಿ ಇರೋದ್ರಿಂದ ನಾನು ಸಕ್ಕರೆ ಕಡಿಮೆ ಹಾಕಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ತಣ್ಣಗಾದ್ಮೇಲೆ ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ. ನಾನು ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ನೋಡಿ, ಈ ಥರ ನಾನು ಒಂದು ಸ್ವಲ್ಪ ಫಸ್ಟ್ ಮಾವಿನ ಹಣ್ಣನ್ನು ಹಾಕ್ತಾ ಇದ್ದೀನಿ. ತಣ್ಣಗಾಗಲಿಕ್ಕೆ ನಾನು 1-2 ಗಂಟೆ ಬಿಟ್ಟಿದ್ದೆ. ಈ ಥರ ಸರ್ವ್ ಮಾಡಿ ನೀವು ಡೈರೆಕ್ಟ್ ಆದರೂ ಕೊಡ್ಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟಾದರೂ ಕೊಡಬಹುದು. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.